G+2 ಮನೆಗಳಿಗಾಗಿ ವಿಶೇಷ ಅನುದಾನ ಬಿಡುಗಡೆಗೊಳಿಸಲು ಶಾಸಕರಾದ ಆರ್.ವಿ. ದೇಶಪಾಂಡೆಯವರಿಗೆ ಹೋರಾಟ ಸಮಿತಿಯಿಂದ ಮನವಿ. ದಾಂಡೇಲಿ ನಗರದಲ್ಲಿ ಆಶ್ರಯ ಯೋಜನೆ G+2 ಮನೆಗಳ ಕಾಮಗಾರಿಯನ್ನು ಸಂಪೂರ್ಣವಾಗಿ ನಿಲ್ಲಿಸಲಾಗಿದೆ. 1016 ಮನೆಗಳು 2016ರಲ್ಲಿ ಮಂಜೂರಾಗಿದ್ದು 2018ರಿಂದ ಕಾಮಗಾರಿ ಪ್ರಾರಂಭವಾಗಿದ್ದು, ಸದ್ರಿ ಯೋಜನೆಯು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಹಾಗೂ ರಾಜ್ಯ ಸರ್ಕಾರದ ಸಹಾಯದೊಂದಿಗೆ ಕಾಮಗಾರಿಯು ಪ್ರಾರಂಭವಾಗಿತ್ತು. ಬೆಂಗಳೂರಿನ ಗುತ್ತಿಗೆದಾರರು 54 ಕೋಟಿಯ ಕಾಮಗಾರಿಯನ್ನು ಪಡೆದು ಕಾಮಗಾರಿಯನ್ನು ಪ್ರಾರಂಭಿಸಿದ್ದರು. ಈಗಾಗಲೇ 33 ಕೋಟಿ ಹಣವನ್ನು ಗುತ್ತಿಗೆದಾರನಿಗೆ ಸಂದಾಯ ಮಾಡಲಾಗಿದೆ. ಆದರೆ ಇಲ್ಲಿಯವರೆಗೆ 108 ಮನೆಗಳ ಕಾಮಗಾರಿಯನ್ನು ಮುಗಿಸಿ ಫಲಾನುಭವಿಗಳಿಗೆ ನೀಡಲಾಗಿದೆ. ಇನ್ನು 998 ಮನೆಗಳ ಕಾಮಗಾರಿಯನ್ನು ಮುಗಿಸಬೇಕಾಗಿದೆ. ಗುತ್ತಿಗೆದಾರನು ತನಗೆ ಬರಬೇಕಾದ ಹಣವನ್ನು ಬಿಡುಗಡೆ ಮಾಡಿದರೆ ಕಾಮಗಾರಿ ಮುಂದುವರಿಸುವ ಬಗ್ಗೆ ಮಾತನಾಡುತ್ತಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಹಣಕಾಸಿನ ಕೊರತೆ ಇರುವುದನ್ನು ಗಮನಿಸಿ ಹೋರಾಟ ಸಮಿತಿಯಿಂದ ಆರ್.ವಿ. ದೇಶಪಾಂಡೆ ಶಾಸಕರು ಮತ್ತು ಆಶ್ರಯ ಸಮಿತಿಯ ಅಧ್ಯಕ್ಷರು ಇವರಿಗೆ ಹೋರಾಟ ಸಮಿತಿಯಿಂದ ನಗರಸಭೆಯ ಅಧ್ಯಕ್ಷರಾದ ಅಶ್ಫಾಕ್ ಶೇಖ್ ಮೂಲಕ ಮನವಿಯನ್ನು ಕಳಿಸಿಕೊಡಲಾಗಿದೆ. ಬರುವ ಬಜೆಟ್ ಅಧಿವೇಶನದಲ್ಲಿ ವಿಶೇಷ ಅನುದಾನವನ್ನು ಬಿಡುಗಡೆ ಮಾಡಲು ಮನವಿ ಸಲ್ಲಿಸಲಾಗಿದೆ. ಬಡ ಫಲಾನುಭವಿಗಳು 50ರಿಂದ 70 ಸಾವಿರ ರೂಪಾಯಿ ಹಣವನ್ನು ನಗರಸಭೆಗೆ ಸಂದಾಯ ಮಾಡಿ 8 ವರ್ಷ ಆಗಿದೆ. ಮನೆ ಸಿಗದೆ ಬಾಡಿಗೆ ಮನೆಯಲ್ಲಿ ಪರದಾಡುವ ಪರಿಸ್ಥಿತಿ ಇದೆ. ತಮ್ಮ ಉಪಜೀವನವನ್ನು ನಡೆಸಿಕೊಂಡು ಹೋಗುವುದು ಬಹಳ ಕಷ್ಟಕರವಾಗಿದೆ. ಇಂತಹ ಸಂದರ್ಭದಲ್ಲಿ ನಮ್ಮ ಶಾಸಕರು ಬಜೆಟ್ ಅಧಿವೇಶನದಲ್ಲಿ ವಿಶೇಷ ಅನುದಾನವನ್ನು ಬಿಡುಗಡೆ ಮಾಡಲು ಸೂಕ್ತ ಕ್ರಮ ವಹಿಸಬೇಕೆಂದು ಸಭೆಯನ್ನುದ್ದೇಶಿಸಿ ಸಮಿತಿಯ ಅಧ್ಯಕ್ಷರಾದ ಅಕ್ರಮ್ ಖಾನ್ ಅವರು ಒತ್ತಾಯಿಸಿದ್ದಾರೆ. ಉಪಾಧ್ಯಕ್ಷರಾದ ಅಶೋಕ್ ಪಾಟೀಲ್, ಮಾನವ ಹಕ್ಕು ಆಯೋಗದ ನಿರ್ದೇಶಕರಾದ ಫೈರೋಜೆ ಫಿರ್ಜಾದೆ ಮಾತನಾಡಿದರು. ಸಭೆಯಲ್ಲಿ ಉಪಸ್ಥಿತರಿದ್ದ ಅನೇಕ ಫಲಾನುಭವಿಗಳು ತಮ್ಮ ಆಕ್ರೋಶಿತ ಭಾವನೆಗಳನ್ನು ವ್ಯಕ್ತಪಡಿಸಿದರು. ಸಿಗುವ ಯಾವುದೇ ಲಕ್ಷಣಗಳು ಕಂಡು ಬರುತ್ತಿಲ್ಲ. ಈ ವಿಷಯದ ಬಗ್ಗೆ ಹಲವಾರು ಬಾರಿ ಮನವಿ ನೀಡಿದರೂ ಯಾವುದೇ ಕ್ರಮ ವಹಿಸುತ್ತಿಲ್ಲ. ಗೃಹ ಮಂಡಳಿ ಹಾಗೂ ನಗರಸಭೆಯವರಿಗೂ ಹಲವಾರು ಬಾರಿ ಮನವಿ ನೀಡಿ ವಿವಿಧ ರೀತಿ ಪ್ರತಿಭಟನೆ ನಡೆಸಿದರೂ ಯಾವುದೇ ರೀತಿ ಕ್ರಮ ವಹಿಸುತ್ತಿಲ್ಲ. 2018ರಲ್ಲಿ ಕಾಮಗಾರಿ ಪ್ರಾರಂಭಿಸಿದ್ದು ಈ ಯೋಜನೆಯು ಮುಗಿಯಲಿಲ್ಲ. ಈಗಾಗಲೇ ಗುತ್ತಿಗೆದಾರನಿಗೆ 33 ಕೋಟಿ ಹಣವನ್ನು ನೀಡಲಾಗಿದೆ. ಈ ಯೋಜನೆಯು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಕಡು ಬಡವರಿಗೆ ಮನೆ ಇಲ್ಲದಂಥವರಿಗೆ ನೀಡುವ ಯೋಜನೆಯಾಗಿದ್ದು, ಈಗಾಗಲೇ 840 ಫಲಾನುಭವಿಗಳು 50 ಸಾವಿರದಿಂದ 70 ಸಾವಿರ ರೂಪಾಯಿವರೆಗೆ ಸುಮಾರು 9 ಕೋಟಿ ಹಣವನ್ನು ನಗರಸಭೆಗೆ ಸಂದಾಯ ಮಾಡಿದ್ದರೂ ಮನೆ ಸಿಗುತ್ತಿಲ್ಲ. ಈಗಾಗಲೇ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹಣ ಬಿಡುಗಡೆಯಾಗಿದ್ದು ಮನೆ ಕೆಲಸ ಮುಗಿಯುತ್ತಿಲ್ಲ. ಮಾನ್ಯರೇ, ಈ ಮೇಲಿನ ವಿಷಯಗಳ ಬಗ್ಗೆ ತಾವುಗಳು ಬರುವ ಬಜೆಟ್ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರದಿಂದ ವಿಶೇಷ ಅನುದಾನವನ್ನು ಬಿಡುಗಡೆಗೊಳಿಸಿ ಬಡವರಿಗೆ ಮನೆ ನೀಡಲು ಸೂಕ್ತ ಕ್ರಮ ವಹಿಸುವರಾಗಿ ನಂಬಿದ್ದೇವೆ. ಅಧ್ಯಕ್ಷರು ಅಕ್ರಮ್ ಖಾನ್. ಈಗ ನಾವು ನಮ್ಮ ಸಮಿತಿ ಪರವಾಗಿ ಕೊಡ್ತಾ ಇದ್ದೇವೆ. ದಯಮಾಡಿ ಈಗ ಶಾಸಕರು ಇಲ್ಲೇ ಇದ್ದಾರೆ, ಅವ್ರಿಗೆ ಆದಷ್ಟು ಬೇಗನೆ ಇದೊಂದು ಮನವಿ ಮುಟ್ಟಿಸಿದರೆ ಈ ಬರುವ ಬಜೆಟ್ ಇದರಲ್ಲಿ ನಮಗೇನಾದರೂ ಸಹಾಯ ಆಗ್ತದೆ ಅಂತೇಳಿ ನಮ್ಮದೊಂದು ರಿಕ್ವೆಸ್ಟ್. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಮೊಹಮ್ಮದ್ ಗೌಸ್ ಬೆಟ್ಗೇರಿ, ಮುಜೀಬಾ ಛಬ್ಬಿ, ಫಾರೂಕ್ ಸಲೀಂ ಶೇಖ್, ಶ್ಯಾಮ್ ಬೆಂಗಳೂರು, ಸಹಜಾದಿ ಕಲ್ಸಾಪುರ್ ಸಮಿತಿಯ ಪದಾಧಿಕಾರಿಗಳು ಹಾಗೂ ಫಲಾನುಭವಿಗಳು ಉಪಸ್ಥಿತರಿದ್ದರು.